ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇದು ಮಂಜುನಾಥ್ ಅನ್ನೋರು ನಾನು 13 ವರ್ಷದಿಂದ ಮದುವೆ ಆಗಿದ್ದೆ. ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನ ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡು ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇವನು ಸತ್ಯ. ಯಾಕಂದ್ರೆ ಇವತ್ತಿನ ದಿನ ಇವನು ಮೀಡಿಯಾದವ್ರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದ್ರೆ ಏನಾಯ್ತು ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊಂತೀನಿ ಅಂತ ಹೇಳಿದೆ. ನಾನು ಇದೇ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಮತ್ತೆ ಇದಕ್ಕೆ ಪವಿತ್ರ, ಜ್ಯೋತಿ ಇವರೆಲ್ಲಾನು ಸೇರಿ ಕೊಲೆ ಬೆದರಿಕೆಗಳು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕರೆ ಮಾಡ್ತಾ ಇದ್ರು ನಮಗೆ. ನಾನು ಅದರಿಂದ ಏನಾಯ್ತು, ಇವನಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಇತ್ತು. ನಮ್ಮ ತಂದೆ ಮನೆಯಲ್ಲಿ ಈಗ ಒಂದು 3 ವರ್ಷದಿಂದ 30-40 ಸೈಟ್ ಕೊಟ್ಟಿದ್ರು. ಇವನಿಗೆ ಎನಿ ಟೈಮ್ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಅಂತಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಇವನಿಗೆ ಸಿಗರೇಟ್ ಇಂದ ಹಿಡಿದು ಪ್ರತಿಯೊಂದು ನಾನ್ ತಂದ್ಕೊಡ್ಬೇಕು. ಒಂದು ಹೆಣ್ಣಾಗಿ ಇವನ್ ತಂದೆಗೂ ಅಷ್ಟೇ ನಾನ್ ತಂದ್ಕೊಡ್ಬೇಕು. ನನ್ಗೊಬ್ಬ ಗಂಡ್ ಮಗು ಇದ್ದಾನೆ, ಅಕ್ಷಯ್ ಗೌಡ ಅಂತ ಅಂದ್ಬಿಟ್ಟು. ಇವತ್ತು ಅವ್ನ ಬರ್ತಡೇ ಇದೆ. ಇವನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಇವತ್ತು ಮಗನ್ ಬರ್ತಡೇ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರ ಮಾಡ್ತಾನೆ. ಇವನು ಎಲ್ಲಾ ಕಡೆನೂ ಪ್ರತಿ ಸಲ ಇದೇ ಕಳೆದ ವರ್ಷದಲ್ಲಿ ಇದು ಇನ್ನೊಂದು 15 ದಿನಕ್ಕೆ ನಮ್ಮ ತಂದೆ ತೀರ್ಕೊಂಡು 1 ವರ್ಷ ಆಯ್ತು. ಇವನು ನಿಮ್ ತಂದೆ ತೀರ್ಕೊಂಡು ಹಿಂಗೆಲ್ಲ ಆಯ್ತು ಅಂತ ಪ್ರತಿ ಸಲನು ಸರ್ ಇದು ಬ್ಯಾಟ್ರಾಯನ್ಪುರದಲ್ಲಿ ಮದುವೆ ಆಗಿದ್ದ 2 ವರ್ಷಕ್ಕೆ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಚಂದ್ರ ಲೇಔಟಲ್ಲಿ ಬಂದು 3 ಬಾರಿ ಕೊಟ್ಟಿದ್ದೀನಿ. ಇದೇ 30ನೇ ತಾರೀಕು ನಾನು ಬಂದಾಗ 2 ಗಂಟೆ ರಾತ್ರಿವರೆಗೂ ಇಲ್ಲಿ ನಿಂತಿದ್ದೀನಿ. ಇವನು ಬಂದು ನಾನು ಏನು ಕೇಳಿಲ್ಲ. ಇವನಿಗೆ ಏನ್ ಬೇಕು ಆನ್ಲೈನ್ ಗೇಮ್ ಚಟಕ್ಕೋಸ್ಕರ ಇವನು ಒನ್ ಟೈಮ್ ಇದ್ದಂಗೆ ಸೈಕೋ ನನ್ನ ಮಗ. ಒಂದ್ಸಲ ಇರಲ್ಲ ಇವನು ಈ ರೀತಿ ಈ ತರ ಎಲ್ಲ ಗೇಮ್ ಇವನು ನನ್ನ ಚೆನ್ನಾಗಿ ಸಾಕಿದ್ರೆ ನಾನು ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದೆ, ನಾನು ಯಾಕೆ ಇವತ್ತಿನ ದಿನ ಈ ತರ ಬರ್ತಾ ಇದೆ. ಪ್ರತಿ ಟೈಮ್ ನಾನು ಕೊಲೆ ಬೆದರಿಕೆ ಆಗ್ತಾ ಇದ್ದ. ನಾನು ಅದರಿಂದ ರಾಘವೇಂದ್ರ ಅನ್ನೋರು ನನ್ನ ಸಪೋರ್ಟ್ ಮಾಡಿದ್ರು. ನನ್ನ ಬಾಡಿ ಕಟ್ತಿದ್ದವ್ರು ನನ್ನ ಮಗುಗೆ ಉಣ್ಸಕ್ಕೆ ಅವನು ಪ್ರತಿಯೊಂದು ಒಂದು ಆಟದ ವಸ್ತು ಇದುವರೆಗೂ ಇವನು ಏನು ಕೊಡ್ಸಿಲ್ಲ, ಅವ್ನು ಕೊಡ್ಸಿರೋದು. ಮತ್ತೆ ಇದೇ ನಮ್ಮ ಅಣ್ಣನಿಗೆ ಕೊಲೆ ಬೆದರಿಕೆ ಹಾಕವನೆ ಏನಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಇದೇ ಸ್ಟೇಷನ್ ಮುಂದೆ ಬಂದು ನಿಮ್ಮ ತಂದೆನ ಕೊಲೆ ಮಾಡಿದಾಯ್ತು, ಇದೇ ವರ್ಷದೊಳಗಡೆ ನಿಮ್ಮ ಅಣ್ಣನ ಕೊಲೆ ಮಾಡ್ತೀನಿ. ನಮ್ಮ ಅಣ್ಣನ ಹೆಸರು ಸುನೀಲ್ ಕುಮಾರ್ ಅನ್ಬಿಟ್ಟು ಕಂದಾಯ ಇಲಾಖೆನಲ್ಲಿ ಕೆಲಸ ಮಾಡ್ತಾವನೆ. ಅವನಿಗೂ ಕೊಲೆ ಬೆದರಿಕೆ ಹಾಕವನೆ. ಇವನು ಯಾವುದೇ ತರದಾಗ್ಲಿ ಇದುವರೆಗೂ ಅಷ್ಟೇ ನನ್ಗೊಂದು ತಿಂಡಿ ತಿನ್ಸಿಲ್ಲ, ನನ್ಗೊಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ. ಇವನ್ ಯೋಗ್ಯತೆಗೆ ಇವನೊಂದು ತಾಳಿನೂ ಕೊಡ್ಸಿಲ್ಲ. ನನಗೆ ಕೊಡ್ಸಿರೋದು ಇವ್ರಮ್ಮ ನನ್ನ ಕರ್ಕೊಂಡ್ ಬರ್ಬೇಕಾರೆ ಇವನೇ ದೌರ್ಜನ್ಯ ಮಾಡಿ ನನ್ನ ಕರ್ಕೊಂಡ್ ಬಂದು ಕೊಲೆ ಬೆದರಿಕೆ ಹಾಕಿ ಇವನೇ ಇಷ್ಟೊಂದು ಇದ್ ಮಾಡ್ಬೇಕಾರೆ ಇವ್ನ್ ₹1 ಏನು ಇಲ್ಲ, ನನ್ಗೊಂದು ಬಟ್ಟೆ ಕೊಡ್ಸಿಲ್ಲ. ಇವನ್ ಯೋಗ್ಯತೆ ಇವನ್ ಗಂಡಾಗಿ ಇವತ್ತಿನ ದಿನ ಎಲ್ಲಾರ ಮುಂದೆ ಹಾರಾಡೋದು. ಎನಿ ಟೈಮ್ ಬರೀ ಸಿಗರೇಟು. ಇದರಲ್ಲಿ ರಾಘವೇಂದ್ರ ಅವ್ರದ್ದು ಏನು ತಪ್ಪಿಲ್ಲ. ನನಗೆ ಹೆಲ್ಪ್ ಮಾಡಿರೋದು ಸತ್ಯ. ಯಾಕಂದ್ರೆ ನಮ್ಮ ತಂದೆ ಇದ್ರು ನನ್ನ ಪ್ರತಿ ಒಂದು ಬೇಕು ಬೇಡ ವಸ್ತುಗಳನ್ನೆಲ್ಲ ನಮ್ಮ ತಂದೆನೇ ಕೊಡಿಸ್ತಾ ಇದ್ದಿದ್ದು. ಇವನು ಏನು ಕೊಡ್ತಿರ್ಲಿಲ್ಲ. ಬರ್ರಿ ಆನ್ಲೈನ್ಗೆ ಸರ್ ಇವತ್ತಿನ ದಿನ ಬಂದು ಮೀಡಿಯಾಗೆಲ್ಲ ಕೊಟ್ಟವನಲ್ಲ, ಮೋನಿಕಾ ಆಂಟಿ ಈ ತರ ತಪ್ಪು ಮಾಡೋಳೆ ಅಂತ ಅಂದ್ಬಿಟ್ಟು ಇವತ್ತು ಮೀಡಿಯಾದವರೆಲ್ಲ ಹೇಳ್ತಾ ಇದ್ದೀರಲ್ಲ. ಸರಿ ನಂದೇನ್ ತಪ್ಪಿತ್ತು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಿದ್ದ ಅಂತ ನೀವೆಲ್ಲ ಕೇಳ್ಬೋದಿತ್ತಲ್ವಾ. ಅದು ಕಾನೂನು ಇಲ್ವಾ? ಇವತ್ತು ಅವನ ಬಗ್ಗೆ ಮೋನಿಕಾ ಆಂಟಿ ಈ ತರ ತಪ್ಪು ಮಾಡೋಳೆ, ಇದ್ ಮಾಡೋಳೆ ಅಂತ ಕೊಡ್ತಿದ್ದೀರಲ್ಲ. ಸರಿ ಅವ್ನ ಮಗನ್ಗೆ ತಿನ್ಸಕ್ಕೆ ಎಲ್ಲಾನು ಇದ್ ಮಾಡಕ್ಕೆ ಅವತ್ತಿನ ದಿನ ಎಲ್ಲೋಗಿತ್ತು, ನೀವೆಲ್ಲ ಎಲ್ಲೋಗಿದ್ರಿ? ಇವತ್ತಿನ ದಿನ ಈ ತರ ನನ್ನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ನೀವು ಕೇಸ್ ಎಲ್ಲ ಇದ್ ಮಾಡ್ತಾ ಇದ್ದೀರಲ್ಲ. ಇವತ್ತು ಮೀಡಿಯಾದಲ್ಲಿ ನನ್ನ ಮರ್ಯಾದೆ ಕಳೀತಾ ಇದ್ದೀರಲ್ವಾ. ಅವನೇನೇನ್ ಮಾಡೋನೆ ಅಂತ ನೀವು ಅವನ್ನ ಎಂಕ್ವೈರಿ ಮಾಡಿ ಸಮಾಧಾನ ನೀವು ಮಾತಾಡ್ಬೋದಿತ್ತು. ಅವತ್ತು ನಾನು ಒಪ್ಕೋತಾ ಇದ್ದೆ. ಇವತ್ತು ನನಗೆ ಆಗಿರೋ ನೋವು ಇನ್ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇವನು ಇದೇ ಮೀಡಿಯಾನಲ್ಲಿ ಕೊಡ್ತೀನಿ ಅಂತ ನೆನೆ ಇದೆ ನಮ್ಮ ಅಣ್ಣ ಅಶೋಕ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ ನೆನೆ ಫೋನ್ ಮಾಡಿ ಮೀಡಿಯಾ ಕೊಡ್ತಾ ಇದ್ದೀನಿ ಬರ್ರಿ ಮದುವೆ ಆದಾಗಿಂದ ಬ್ಲಾಕ್ ಮೇಲೆ. ಇವನೇ ನನ್ನ ಸತ್ಯವಾಗಿ ಸಾಚವಾಗಿ ಇವನ್ ಮದುವೆ ಆಗಿಲ್ಲ. ಇವನ್ ಬಂದು ನನಗೇನ್ ಹೇಳೋದು, ಇವನೇ ಇನ್ನೊಬ್ರು ವಸ್ತುನ ಕತ್ಕೊ ಬಂದು ಕೊಂಡಿದ್ ನನ್ನ ಮಗ ಇವನು. ಇವತ್ತಿನ ದಿನ ನನ್ನ ಮೇಲೆ ಹೇಳ್ತಾನೆ ನಮ್ ತಂದೆ ಸತ್ತು 1 ವರ್ಷ ಆಯ್ತು. ನಮ್ ತಂದೆ ಸತ್ತಿರೋದಕ್ಕೆ ಪ್ರತಿ ಬಾರಿನೂ ಹೇಳಿ ತೋರಿಸಿ ನರ್ಕ ಕೊಡ್ತಾ ಇದ್ದ ಮನೆಯಲ್ಲಿ 1 ವರ್ಷದಿಂದ. ತುಂಬಾ ನರ್ಕ ಕೊಟ್ಟು ನಂದಿಸ್ಬಿಟ್ಟವನು ಇವನು. ಒಂದು ನರ್ಕ ಅಲ್ಲ ನನಗೆ. ಪ್ರತಿ ಸರಿ ಇದೇ ನಮ್ಮ ತಾಯಿ ಹತ್ರ ದುಡ್ಡಿಸ್ಕೊಂಡಿದ್ದ. ಅದೇ ನಮ್ಮ ತಾಯಿಗೂ ದುಡ್ಡು ಕೊಟ್ಟಿಲ್ಲ ವಾಪಸ್ಸು. ಮತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡಿಸ್ಕೊಟ್ಟಿದ್ದೆ. ಹೌದು, ನನಗೆ ಈಗ ರಾಘವೇಂದ್ರ ಅವರೇ ಮನೆ ಬಾಡಿಗೆ ಕಟ್ತಾ ಇದ್ರು. ನನ್ನ ಮಗುಗೆ ಏನ್ ಬೇಕೋ ಅದನ್ನ ಮಾಡ್ತಿದ್ರು. ಇವ್ನು ಕೆಲಸಕ್ಕೆ ಹೋಗ್ತಿರು, ಮನೆಯಿಂದ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ. ಇವನೇ ನನ್ನ ಸಾಕ್ತಾನೆ. ಬರ್ರಿ ಆನ್ಲೈನ್ ಅಕೌಂಟ್ಸ್ ಎಲ್ಲ ಟೋಟಲಿ ಫ್ರೀಸ್ ಆಗಿದೆ. ಒಂದು ಅಕೌಂಟ್ ಯಾವ್ದು ಇಲ್ಲ ಇವಂದು, ಎಲ್ಲ ಟೋಟಲಿ ಫ್ರೀಸ್. ಅದು ಇವನ್ ದುಡಿಯಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ ಅನ್ಬಿಟ್ಟು ನೀನ್ ಏನಾದ್ರೂ ಮಾಡ್ಕೋ ಪರವಾಗಿಲ್ಲ, ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಇರ್ತೀನಿ, ನೀನ್ ಹೋಗು, ನೀನೇನ್ ಬೇಕಾದ್ರೂ ಮಾಡ್ಕೊಂಬಂದ್ ಕೊಡು. ಅಂತದ್ದು ಮಾಡಬಾರ್ದ್ರೆ ಅಂತ ತಪ್ಪು ನಾನು ಏನು ಮಾಡಿಲ್ಲ. ಹೌದು, ನೀನ್ ಗಂಡನಾಗ ಸರಿಯಾಗಿದ್ದೆ ನಾನು ಯಾಕೆ ಇವತ್ತಿನ ದಿನ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದೆ? ನನಗೆ ನ್ಯಾಯ ಕೊಡ್ಸೋರು ಯಾರು? ಇವತ್ತು ನೀನ್ ಸರಿಯಾಗಿರ್ಬೇಕಿತ್ತು, ಗಂಡ ಆದವನು ನೀನ್ ಕರೆಕ್ಟ್ ಆಗಿತ್ತು ಅಂತಂದಿದ್ರೆ ನಾನು ಈ ತಪ್ಪು ಮಾಡ್ತಾ ಇರ್ಲಿಲ್ಲ. ನೀನ್ ಯಾವ ವಿಷಯದಲ್ಲಿ ಹೋಗ್ಲಿ ನಿನ್ ಜೊತೆ ಒಂದು ಸಂತೋಷವಾಗಿ ಒಂದು ತಿನ್ನಿಸ್ತಾ ಇರೋದು, ಒಂದು ಸ್ವೀಟು ಹಣ್ಣು ಹಂಪಲು ತಿನ್ನ ಎಂಟಿ ಆದವಳು ನನಗೂ ಆಸೆ ಅನ್ನೋದಿರುತ್ತೆ. ಇವನ್ ಬರೀ ಮನೆಯಲ್ಲಿ ಶೋ ಕೂತ್ಕೊ, ಇವ್ನಿಗೆ ಐರನ್ ಬಟ್ಟೆ, ಇವ್ನಿಗೆ ಸಿಗರೇಟು, ಇವ್ನಿಗೆ ಇವ್ರ ಅಪ್ಪನಿಗೆ ಎಲ್ಲಾರ್ಗು ತಂದ್ಕೊಡ್ಬೇಕು. ಎಷ್ಟು ದಿನ ಅಂತ ನಾನು ಸಹಿಸಬೇಕು? ಇರೋದೊಂದು 3 ಸೈಟ್ ಐತೆ ಸರ್, 30-40 ನಮ್ಮ ತಾಯಿ ಮನೇಲಿ ಕೊಟ್ಟವ್ರೆ. ಆ ಸೈಟಿಗೋಸ್ಕರ ಇವನು ಸೈನ್ ಹಾಕು ಅಂತ ಅಂದ್ಬಿಟ್ಟು ನಾನು ಬರೋ ದಿನನು ಕೈ ಎಲ್ಲ ರಕ್ತ ಎಪ್ಪುಗಟ್ಟಂಗೆ ಇವನು ಫ್ರೆಂಡ್ ಆದ ಪ್ರಜ್ವಲ್ ಮತ್ತೆ ನಾಗೇಂದ್ರ ಅವರು ಫುಲ್ ಕುಡ್ದಿದ್ರು ಸರ್. ಇದೇ ಚಂದ್ರ ಲೇಔಟ್ ಮುಂದೆ ಇವ್ರ ಫ್ರೆಂಡ್ ನಾಗೇಂದ್ರ ಅವರು ಫುಲ್ ಕುಡಿದ್ಬಿಟ್ಟು
ಬಂದು ನನ್ನ ನಿಲ್ಲಿಸಿ ಅಟ್ಯಾಕ್ ಮಾಡಿ ನಿಲ್ಲಿಸಿ ನನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದು ಅವರು. ಅಂದರೆ ಇವ್ರ ಫ್ರೆಂಡ್ ನಾಗೇಂದ್ರ ಅವರು ಫುಲ್ ಕುಡಿದ್ಬಿಟ್ಟು ಬಂದು ನನ್ನ ನಿಲ್ಲಿಸಿ ಅಟ್ಯಾಕ್ ಮಾಡಿ ನಿಲ್ಲಿಸಿ ನನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದು ಅವರು ಸ್ವಲ್ಪ ಕೃಷ್ಣಪ್ಪ ಅವ್ರ ಕಡೆ ಇವರು ಮತ್ತೆ ಈ ಪ್ರಜ್ವಲ್ ಅನ್ನೋರು ಇದು ಮಾಡಿದ್ರು. ಪ್ರಜ್ವಲ್ ಅನ್ನೋರಿಗೆ ಅವತ್ತಿನ ದಿನನೂ ಅವ್ರ ಸ್ವಂತ ಮನೆಯೆಲ್ಲ ಕಳಿಯಕ್ಕೆ ಪ್ರಜ್ವಲ್ಲೇ ಕಾರಣ. ಇವತ್ತು ಹೇಳ್ತೀರಿ ಪ್ರಜ್ವಲ್ಲೇ ಕಾರಣ, ನನ್ನ ಸಂಸಾರ ಹಾಳಾಗಕ್ಕೂ ಪ್ರಜ್ವಲ್ಲೇ ಕಾರಣ. ಅವ್ನಿಗೂ ಒಂದು ಹೆಣ್ಮೋಗಾಯ್ತು, ಆಯ್ತು ಇವತ್ತಿನ ದಿನ ನನಗೆ ಅನ್ಯಾಯ ಆಗಿರೋದು ಅಂತ ನಾಳೆ ದಿನ ಅವ್ರಿಗೂ ಅನ್ಯಾಯ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಸಂಸಾರ ಹಾಳಾಗಕ್ಕೆ ಅವನೇ ಹೇಳ್ಕೊಟ್ಟ ಸರ್. ಎಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಪ್ರಜ್ವಲ್ಲೇ ನನಗೆ ಹೇಳ್ಕೊಟ್ಟಿದ್ದು ಏನಂತ ಅಂದ್ಬಿಟ್ಟು ಏನು ಡೈವರ್ಸ್ ಕೊಟ್ಬಿಡು ಅವನಿಗೆ, ಇವ್ನು ಸರಿ ಇಲ್ಲ, ಡೈವರ್ಸ್ ಕೊಟ್ಬಿಟ್ಟು ನೀನು ಆರಾಮಾಗಿ ಮದುವೆ ಆಗಿ ಇರು ಅಂತ ಅಂದ್ಬಿಟ್ಟು ಪ್ರಜ್ವಲ್ಲೇ ಹೇಳ್ಕೊಟ್ಟಿದ್ದು. ನನ್ನ ಸಂಸಾರ ಹಾಳಾಗ ಕಾರಣನೇ ಅವರು. ಒಡವೆ ಅಂತ ಹೇಳ್ತೀನಿ ಮೇಡಮ್, ಇದೇ ನಮ್ಮ ತಂದೆ ಒಂದು 3 ವರ್ಷದಿಂದ ನನಗೆ 4 ಲಕ್ಷದೊಂದು ಚೆಕ್, 1 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು. ಅದರಲ್ಲಿ ಇದೇ ರಾಜೇಶ್ ಜ್ವಾಲ್ಸ್ ಅಂತ ಅಂದ್ಬಿಟ್ಟಿತ್ತು. ಅಲ್ಲೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಪರ್ ಗ್ರಾಮ್ ಬಂದು 4800 ರೂಪೀಸ್ ಇತ್ತು. ಅವತ್ತಿನ ದಿನ ನಾನು ಲಾಂಗ್ ಹಾರ, ನೆಕ್ಲೇಸು ಮತ್ತೆ ಇದು ಅವ್ನಿಗೆ ಕಡಗ ಎಲ್ಲಾನು ನಾನೇ ಗಿಫ್ಟ್ ಆಗಿ ಅವ್ನಿಗೆ ಕಡಗ ಎಲ್ಲಾನು ಕೊಡ್ಸಿದ್ ಸತ್ಯ. ಅದು ಬಿಟ್ಟರೆ ನನ್ನ ಮನೆಯಲ್ಲಿ ನಾನು ಬರೋ ದಿನ NCR ಕಾಪಿ ಮಾಡಿಸೋ ದಿನನು ಮನೆಯಲ್ಲಿ ಏನಾದ್ರು ಒಡವೆ ಐತೇನೋ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ ಇದೇ ಮಾತು ಕೇಳಿದ್ರು. ಅವ್ರ ಅವತ್ತೇನಂತಂದ್ರೆ ಇಲ್ಲ ಏನು ಇರಲಿಲ್ಲ ಅಂತ. ಮನೆಯಲ್ಲಿ ಇದ್ದಿದ್ದು ನನ್ನ ಮಾಂಗಲ್ಯ ಚೈನ್ ಇದೆ, ಮೈಸೂರಲ್ಲಿ ಮಾಡಿಸಿರೋ ಮಾಂಗಲ್ಯ ಚೈನು, ಮತ್ತೆ ನಮ್ಮ ತಂದೆ ಕೊಡ್ಸಿರೋದು, ಮತ್ತೆ ಒಂದು 3 ರಿಂಗ್ ಇತ್ತು. ಅದು ಬಿಟ್ರೆ ಮನೆಯಲ್ಲಿ ಬಿಲ್ಕುಲ್ ಏನು ಇರಲಿಲ್ಲ. ಇರೋದನ್ನ ನನ್ನ ಮಗು ಸತ್ಯವಾಗ್ಲೂ ಹೇಳ್ತೀನಿ, ಏನು ಇರಲಿಲ್ಲ. ನನಗೂ ಮಗುನೇ. ಅವನೇನ್ ಮಾಡ್ತಾನೆ ಅಂತ ಇದೇ ಹಠರೋಷವಾಗಿ ಎಲ್ಲರ ಮುಂದೆ ಪಬ್ಲಿಕ್ ಮುಂದೆ ತೋರ್ಸವನಲ್ವಾ, ಅವನೇನ್ ಮಾಡ್ತಾನೆ ಮುಂದಕ್ಕೆ ಮಗುಗೆ, ಅವನೇನ್ ಗಂಡ್ಸಾಗ ಅವನೇನ್ ಸಂಪಾದನೆ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ನಾನು ಹಿಂಗ್ಸಾಗಿ ನಾನು ಇದೇ ಒಂಟಿತನವಾಗಿದ್ದು ನನ್ನ ಮಗುಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಅದ್ ನನ್ನ ಮಗು ಇವತ್ತು ಅವನಿಗೆ ಮಗು ಅಲ್ಲ, ನನಗೂ ಮಗು. ಪಬ್ಲಿಕ್ ಅಲ್ಲಿ ಅವ್ನಿಗೆ ನಾಚಿಗೇಡೆ ಆಗ್ಬೇಕು, ಅವ್ನು ಗಂಡ್ಸೆ ಅಲ್ಲ. ಇವತ್ತು ಹೇಳ್ತೀನಿ ನೋಡಿ, ಹೋಗಿ ಆಚೆ ಮಲ್ಕೊಂತ ಇದ್ದ, ಆಚೆ ಹಾಲಲ್ಲಿ ಮಲ್ಕೊಂತ ಇದ್ದ ಹಗ್ಲು ರಾತ್ರಿ. ನಾನು ಯಾರಿಗೆ ಹೇಳ್ಬೇಕು ಈ ನೋವೆಲ್ಲನು? ಇವತ್ತಿನ ದಿನ ಬಂದು ಏನೋ ನೀನ್ ಸರಿಯಾಗಿ ನಾನು ಯಾಕೋ ತಪ್ಪು ಮಾಡ್ತಾ ಇದ್ದೆ. ಇಂಥ ತಪ್ಪು ಈ ಸಮಾಜದಲ್ಲಿ ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು. ಹೌದು ನೀನ್ ಕರೆಕ್ಟ್ ಆಗಿದ್ರೆ ನಾನು ತಪ್ಪು ಮಾಡ್ತಿರ್ಲಿಲ್ಲ. ಹೌದು ಇವತ್ತು ತಪ್ಪು ಸಂಧ್ಯಾ ಮೇಡಮ್ಗಾದ್ರೆ ಹೇಳ್ಕೊ, ಯಾರು ನನ್ನ ಸಂಸಾರ ಸರಿ ಮಾಡಿ ಕಾನೂನು ಐತೆ, ಕಾನೂನು ಪ್ರಕಾರವಾಗಿ ಏನಿದೆ ನಾನು ಹೋಗ್ಬಿಟ್ಟು ಬಗೆಹರಿಸ್ಕೊ. ಇದರಲ್ಲಿ ರಾಘವೇಂದ್ರ ಅವರು ಕೆಲಸದಲ್ಲಿ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಇವನು ಈ ರೀತಿ ಕೇಸೆಲ್ಲ ಹಾಕ್ಸಿ ಎಲ್ಲರ ಹತ್ರ ನಮ್ಮ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳೋದು, ರಾಘವೇಂದ್ರ ಏನು ಇದು ಕಾನ್ಸ್ಟೇಬಲ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀನಿ, ಅವ್ನ ಕೆಲಸದಿಂದ ಇಳಿಸ್ತೀನಿ ಅಂತ. ಇದರಲ್ಲಿ ಯಾವುದೇ ಕಾರಣಕ್ಕೂ ಇಡೀ ಪಬ್ಲಿಕ್ ಜನತೆಗೆ ಹೇಳ್ತಾ ಇದ್ದೀನಿ, ಅವ್ರದ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ. ನಾಳೆ ದಿನ ನನಗೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದಕ್ಕೆ ಮಂಜುನಾಥ್, ಪ್ರಜ್ವಲ್, ನಾಗೇಂದ್ರ ಇವರೆಲ್ಲರೂ ಕಾರಣ. ನನಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರ 3 ಜನನ ಕಾರಣ. ಇದು ಕಾರಣನೇ ಪ್ರಜ್ವಲ್. ನಾನು ಹೇಳ್ತೀನಿ. ಹೌದು, ಇನ್ಸ್ಟಾಗ್ರಾಮ್ ಅಲ್ಲಿ 1 ವರ್ಷದಿಂದ ಪರಿಚಯ ಆಗಿದ್ರು ಮೇಡಮ್. ಯಾಕಂದ್ರೆ ನನ್ನ ಗಂಡ ಸರಿ ಇರಲಿಲ್ಲ, ನಮ್ಮ ತಂದೆ ಹಿಂಗ ಆಗೋಗ್ಬಿಟ್ಟಿದ್ರು. ನಮ್ಮ ತಂದೆ ತೀರ್ಕೊಂಡು ಬರ್ಬರವಾಗಿ ಹತ್ಯೆ ಆಗಿದ್ರು. ನನಗೆ ಯಾವುದು ಸಪೋರ್ಟಿಂಗ್, ಇವ್ನು ತುಂಬಾ ನನಗೆ ಟಾರ್ಚರ್ ಕೊಡ್ತಾ ಇದ್ದ. ಸೊ ಅದರಿಂದ ನನಗೆ ಯಾವುದು ಸಪೋರ್ಟಿಂಗ್ ಇರಲಿಲ್ಲ. ಹಂಗಾಗಿ ಅವ್ರು ಸಪೋರ್ಟಿಂಗ್ ತಗೊಂಡಿದ್ದು ಸತ್ಯ. ಅದು ಬಿಟ್ಟರೆ ನಾನು ಏನು ಕೆಟ್ಟದಾಗಂತೂ ನಾನು ಏನೂ ನಡೆದಿಲ್ಲ. ಹೌದು ರೀಲ್ಸ್ ಮಾಡಿದೆ, ಓಲ್ಡ್ 2 ರೀಲ್ಸ್ ಮಾಡಿ. ಹೌದು ನಾನು ಗಂಡನಾಗಿ ನಿನ್ನ ಕೂಗ್ತಿದ್ದೆ, ನನಗೂ ಆಸೆ ಆಕಾಂಕ್ಷೆ ಅಂದಿರಲ್ವಾ. ಗಂಡನಾಗಿ ಬಾ ನೀನು ನನ್ನ ಜೊತೆ ಹಿಂಗಿರು ಹಂಗಿರೋ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದೆ. ಓಡಿಯೋದು ಮಾಡೋದು ಹೆಂಗಂದ್ರೆ ನಂಗೆ ತಳ್ಳಿಬಿಡೋದು, ಏನು ನನ್ನ ಮನೆ ನೀನು ಹೋಗು ಅನ್ನೋದು. ಈಗ ಏನು ಇವನಿಗೆ ಅಂತಂದ್ರೆ ಫೈನಲ್ ಆಗಿ ನಾನು ಒಡವೆ ಮಾರಿದ್ದು ಇವನ್ ಜೊತೆ ಬಂದೆ. ಧರ್ಮಜ್ವಲ್ಸ್ ಅಲ್ಲಿ ನಾನು ಒಡವೆ ಮಾರಿದ ಸತ್ಯ. ಅವನು ನಾನು ಜೊತೆಗೆ ಮಾಡಿದೀವಲ್ಲ, ಇಲ್ಲ ನಾನೊಬ್ಳೆ ಮಾರ್ಕೊಂಡು ತಿಂದಿಲ್ಲ, ಜೊತೆಗೆ ಹೋಗಿ ಮಾರಿದೀವಲ್ಲ. ಇವಾಗ ರಾಘವೇಂದ್ರ ತಗೊಂಡೋಗವನೆ 160 ಗ್ರಾಮು 1 ಲಕ್ಷ. ಅವನ ಯೋಗ್ಯತೆಗೆ ಮನೆಯಲ್ಲಿ 10,000 ರೂಪಾಯಿ ದುಡ್ಡು ಇರ್ಲಿಲ್ಲ. 10,000 ರೂಪಾಯಿ ದುಡ್ಡು ಇರ್ಲಿಲ್ಲ. ಅಂತದ್ರಲ್ಲಿ ನಾನು ಆ ದುಡ್ಡನ್ನೆಲ್ಲಾನು ಅಲ್ಲಿ ಇಲ್ಲಿ ವಂಚಿ ಮಗುಗೆಲ್ಲ ಇದು ಮಾಡಿದೀನಿ. ಇಂಥದ್ರಲ್ಲಿ ಇವತ್ತು 160 ಗ್ರಾಮ್ ಚಿನ್ನ ಮತ್ತೆ 1,80,000 ಇದೆಲ್ಲ ಕಟ್ಟ ಕತೆ. ಸರಿ, ಇದಕ್ಕೆ ಏನಾಯ್ತು ಎಲ್ಲಾನು ಅವನು ಒರಿಜಿನಲ್ ಪ್ರೂಫ್ ತಂದ್ಕೊಡ್ಲಿ. ಇಲ್ಲ ಸರ್, ಇದನ್ನೇನಿದೆ ತನಿಖೆ ನಡೆಸಲಿ ಸರ್. ನಾನು ಬೆದರಿಕೆ ನಡೆಸಿತ್ತು ಅಂತಂದ್ರೆ ಕಾನೂನು ತಲೆ ಬಾಗ್ತೀನಿ. ನಾನು ಬೆದರಿಕೆ ನಡೆಸಿ ನೀನು ನನ್ನ ಮಗುನ ನಾನು 1 ನಿಮಿಷ ಕೈ ಬಿಡ್ದೇನೆ ಆ ಫೋಟೋಗಳೆಲ್ಲ ಏನಿದೆ ನಾನು ಕೊಡ್ತೀನಿ ನಿಮ್ಗೆ. ಕೊಟ್ಟು ನಾನು ಇದು ಮಾಡ್ತೀನಿ. ಮಗುನ್ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನೇ ಬಂದ್ ಕೇಳ ಅಮ್ಮ, ಎಲ್ಲಾರು ನನಗೆ ಸ್ಕೂಲಲ್ಲಿ ಎಲ್ಲಾರು ಇದು ಮಾಡ್ತಾರೆ, ನನಗೆ ನೀನು ಎಲ್ಲೂ ಕರ್ಕೊಂಡೋಗ್ಲ. ಸರಿ ಕಣಪ್ಪ, ಅವನು ಭರವಸೆಯಿಂದಾನೆ ನನ್ನ ಮನೆಯಿಂದ ಹೊರಗಡೆ ಬಂದಿದ್ದು. ಅವ್ನು ತುಂಬಾ ಸಪೋರ್ಟ್ ಮಾಡ್ದ ನನ್ನ ಮಗ, ನಾನು ಒಪ್ಕೋತೀನಿ. ಬಟ್ ಇದನ್ನೆಲ್ಲ ನಾನು ಇಲ್ಲಿ ಪಬ್ಲಿಕ್ ಅಲ್ಲಿ ಹೇಳಿದೆ ಅಂತ ಅನ್ಬಿಟ್ಟು ನನ್ನ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ, ಅದು ನಿನ್ನೆ ಹೇಳೋನಂತ ಇವಳು ಅದೆಲ್ಲ ಪಬ್ಲಿಕ್ ಮಾಡ್ತಂದ್ರೆ ಅವಳ ಮಗುನ ಏನಾದ್ರು ಒಂದು ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳೋನ್. ಬಟ್ ನನ್ನ ಮಗುಗೆ ಏನಾದ್ರು ಆಯ್ತು ಅಂತಂದ್ರೆ ಮಾತ್ರ ಅವನೇ ಕಾರಣ. ನಾನು ಹೇಳಿದ್ದೀನಿ ನೋಡಿ, ಮಗುನ ಹಿಂಸೆಯಿಂದ ನಾನು ಇವತ್ತಿಗೂ ಒತ್ತಾಯಪೂರ್ವಕ ಮಗುನ ಇಟ್ಕೊಂಡವನೇ. ಆಕಸ್ಮಿಕವಾಗಿ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವನೇ ಜವಾಬ್ದಾರಿ. ಮತ್ತೆ ನನಗೂ ಅಷ್ಟೇ, ಈಗ ನಾನು ಒಂಟಿಗೆ ಬದುಕಬೇಕು, ಕಾನೂನು ಮುಖಾಂತರವಾಗಿ ಏನಾಯ್ತು ನಾನು ಆ ಥರ ಕದ್ಕೊಂಡೋಗಿದ್ರೆ ಕಾನೂನು ಮುಖಾಂತರವಾಗಿ ನಾನು ತಲುಪಿಸ್ತೀನಿ. ನಾನು ಕದ್ಕೊಂಡು ಹೋಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಡವೆ ಗಿಡವೆಲ್ಲನೂ ಮಾರಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಣ್ಣನಿಗೂ ಕೊಲೆ ಬೆದರಿಕೆ ಹಾಕವನೆ, ಸುನಿಲ್ ಕುಮಾರ್ ಅಂತ ಅಂದ್ಬಿಟ್ಟು ನಮ್ಮಣ್ಣ ಕಂದಾಯ ಭವನದಲ್ಲವನೇ, ಅವನಿಗೂ ಅಷ್ಟೇನೆ ಕೊಲೆ ಬೆದರಿಕೆ ಹಾಕವನೆ. ಆಕಸ್ಮಿಕವಾಗಿ ನಮ್ಮ ಅಣ್ಣನಿಗೆ ಆಗಲಿ ನಮ್ಮ ತಾಯಿಗೆ ಆಗಲಿ ಏನಾದರೂ ಒಂದು ನಾಳೆ ನಮ್ಮ ತಾಯಿ ವಿಡಿಯೋ ವೈರಲ್ ಮಾಡೋನೆ ಅಂತ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳೋ, ನಮ್ಮ ತಾಯಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನ್ ವಿಡಿಯೋನೂ ಇಲ್ಲ ಸರ್. ನಮ್ಮ ತಾಯಿಯವ್ರಿಗೆ ಬೆದರಿಕೆ ಆಗ್ತಾ ಇರೋದು. ನಮ್ಮ ತಾಯಿ ನಮ್ಮ ತಂದೆ ಸತ್ತು ತುಂಬಾ ನೋವಲ್ಲಿದ್ದಾರೆ. ನಮಗೂ ನೋವು ತುಂಬಾ ಇದೆ. ಇದ್ರಲ್ಲಿ ಇವನು ಎಷ್ಟು ನೋವು ಕೊಡ್ತಾನೆ ಅಂತಂದ್ರೆ ಹಗ್ಲು ರಾತ್ರಿ ದುಡ್ಡು ಒಂದ್ ಹೆಣ್ಣಿಂಗ್ಸ್ ಎಷ್ಟು ಅಂತ ಕೊಡ್ಬೋದು. ಯಾವ ಹೆಂಗ್ಸ್ ಇದನ್ನ ಸಹಿಸ್ತಾಳೆ ಅಂತ ಹೇಳಿ ತಂದಾಕ್ತೆ. ಮನೆಯಲ್ಲಿ 3 ಹೊತ್ತು ಕುತ್ಕೊಂಡಿರೋ ಗಂಡ ಆಗಿತ್ತು ಅಂತಂದ್ರೆ
ಹೌದು ಸರ್, ಹೌದು FIR ಹಾಕ್ಸಿದೆ ಸರ್, ನಾನು FIR ಮಾಡಿಸಿದ್ದೆ. ಈಗ ಮತ್ತೇನಾದ್ರು ಕಂಪ್ಲೇಂಟ್ ಮಾಡಿದೀರಾ ಬೇರೆ ತರ? ಇಲ್ಲ ಸರ್, ನಾನು ಏನು ಮಾಡಿಲ್ಲ. ಕಾನೂನು ಮುಖಾಂತರ ಏನಾಯ್ತು, ನನಗೆ ಬೇಡ ಅಂತ ಅದು 20 ಲಕ್ಷ ಕೊಟ್ಬಿಟ್ಟು ಬೇಕು ಅಂತ ಅನ್ಬಿಟ್ಟು ಹೇಳ್ತಿಲ್ಲ ಅವನು. ಎಂಟಿ ಬೇಕು ಅಂದಿದ್ರೆ ಇವತ್ತು ನಾನು ತಲೆಬಾಗಿ ಹೋಗ್ತಾ ಇದ್ದೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇಷ್ಟು ಪಬ್ಲಿಕ್ ಅಲ್ಲಿ ನಾನು ಅವಮಾನ ಮಾಡಿದ್ಮೇಲೆ ನನಗಂತ ಗಂಡ ಬೇಕಾಗಿಲ್ಲ. ಇಂಥ ನಾಲಾಯಕ್ ನನ್ನ ಮಕ್ಕಳು, ಕೆಲಸ ಕಾರ್ಯಕ್ಕೆ ಹೋಗ್ದಿರೋ ನನ್ನ ಮಕ್ಕಳಿಗೆ ಹೆಂಡತಿ ಬೇಕಿಲ್ಲ, ದುಡ್ಡು ಬೇಕು. ಕೂತಿ ಜಾಗದಲ್ಲಿ ಇವ್ರಿಗೆಲ್ಲ ದುಡ್ಡು ಬೇಕು. ಇದಕ್ಕೆ ನೋಡಿ ಸರ್, ರಾಘವೇಂದ್ರ ಅವ್ರದ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ. ಇಡೀ ಪಬ್ಲಿಕ್ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಪೋರ್ಟ್ ಮಾಡಿರೋದು ಸತ್ಯ. ಅದು ಬಿಟ್ಟರೆ ನಾನು ಅವ್ರ ಹತ್ರ ಕೆಟ್ಟದಾಗಿ ಯಾವುದೇ ರೀತಿ ಏನೂ ನಡ್ಕೊಂಡಿಲ್ಲ. ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ಇವನೇ. ಮತ್ತೆ ನಾನು ಒಂಟಿಯಾಗಿ ಇವತ್ತಿನ ದಿನ ನಾನು ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟಿದ್ದೀನಿ. ಹಂಗೇನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಇವನೇ ಹೊಣೆ.